ಸೇಮ್ ಬಟ್ ಡಿಫ್ರೆಂಟ್. ನೋ ಅನಿ ನೋ ಬನ್ನಿ. ಕಿಚ್ಚ ಸುದೀಪ್ ಅವ್ರದ್ದು ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು 45 ಆಪೋಸಿಟ್ ಅಲ್ಲಿ. ಸಿನಿಮಾ ಅಂತ ಬಂದಾಗ ಕಾಂಪಿಟೇಷನ್ ಇದೇ ಇರ್ತವೆ. ಅವ್ರುಗಳು ಮಾತ್ರ ಅವ್ರು ಇವ್ರಿಗೆ ವಿಶ್ ಮಾಡ್ತಾರೆ, ಇವ್ರು ಅವ್ರಿಗೆ ವಿಶ್ ಮಾಡ್ತಾರೆ. ಆದ್ರೆ ಈ ಕಡೆ ಕಾಂಪಿಟೇಷನ್ ಮೇಲೆ ಗೆಲ್ತಾ ಹೋಗೋದೆ ಕಂಟೆಂಟ್. ಲಾಸ್ಟ್ ಇಯರ್ ನೋಡಿದ್ವಿ ನಾವು ಮ್ಯಾಕ್ಸ್ ಸಿನಿಮಾ. ಇನ್ನ ಆ ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಸೇಮ್ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ. ಟೆನ್ಷನ್ ಆಗಿದ್ದು ನಮ್ಗೆ ಈ ಸಿನಿಮಾ ಮ್ಯಾಕ್ಸ್ 2 ಆಗಿರಬಹುದೇನೋ, ಸಸ್ಪೆನ್ಸ್ ಆಗಿ ಇಟ್ಟಿರ್ತಾರೆ ಅಂತ ಎಲ್ಲ ಒಂದ್ ಕಡೆ ಅನಿಸ್ತಿತ್ತು. ಬಟ್ ಅದು ಅಫಿಷಿಯಲ್ ಆಗಿ ಈಗ ಕನ್ಫರ್ಮ್ ಆಯ್ತು ಸಿನಿಮಾ ನೋಡಿದ್ಮೇಲೆ. ಆದ್ರೆ ಒಂದ್ ಕಡೆ ಮ್ಯಾಕ್ಸ್ ಅನ್ನೋ ವರ್ಡ್ ನ ಯೂಸ್ ಮಾಡ್ತಾರೆ. ಅದನ್ನ ಕೇಳಿದಾಗ ಓ ಮುಂದೆ ಕನೆಕ್ಟ್ ಮಾಡ್ತಾರೇನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಬಟ್ ಇದು ಮ್ಯಾಕ್ಸ್ ಗೆ ಲಿಂಕ್ ಆಗಲ್ಲ. ನೋಡಿ, 2 ಸಿನಿಮಾದ ಡೈರೆಕ್ಟರ್ ಒಬ್ಬರೇ. ಅವಾಗ ಬೇರೆ ತರ ಥಿಂಕ್ ಮಾಡಿದ್ರು, ಇವಾಗ ಬೇರೆ ತರ ಥಿಂಕ್ ಮಾಡಬಹುದೇನೋ ಅಂತ ಕ್ಯೂರಿಯಾಸಿಟಿ ಇಟ್ಕೊಂಡಿದ್ರೆ ಮರ್ತ್ ಬಿಡಿ. ಸೇಮ್ ಬಟ್ ಡಿಫ್ರೆಂಟ್ ಅಂತ ಹೇಳ್ದಲ್ಲ, ಅದಕ್ಕೇನೆ ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ ಹೆಂಗಿತ್ತೋ ಈ ಸಿನಿಮಾನು ಕೂಡ ಆಲ್ಮೋಸ್ಟ್ ಅದೇ ತರ ಇದೆ. ಆದ್ರೆ ಸ್ಟೋರಿ ಚೇಂಜ್, ಡಿಫ್ರೆಂಟ್. ಅಲ್ಲಿ ಅವರು ಪೊಲೀಸ್ ಸ್ಟೇಷನ್ ಬಂದು ಪೊಲೀಸ್ ಆಫೀಸರ್ ಗಳ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಬಟ್ ಇಲ್ಲಿ 18 ಮಕ್ಕಳ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಕಾಪಾಡ್ತಾರೆ. ಡಿಫ್ರೆಂಟ್. ಹಿಂಗಂದ್ ಮಾತ್ರಕ್ಕೆ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಇಟ್ಸ್ ಗುಡ್ ವಾಚ್. ಗುಡ್ ಸಿನಿಮಾಟೋಗ್ರಫಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಚೆನ್ನಾಗಿತ್ತು. ಸ್ಟೋರಿ ಒಂದನ್ನ ಬಿಟ್ಟು ಅದೇ ಸೇಮ್ ಬಟ್ ಡಿಫ್ರೆಂಟ್. ಇಲ್ಲಿ ಕಿಚ್ಚ ಸುದೀಪ್ ಅವರು SP ಅಜಯ್ ಮಾರ್ಕಂಡೇಯ ಆಗಿ ಸಸ್ಪೆಂಡ್ ಆಗಿರುವಂತ ಪೊಲೀಸ್ ಆಫೀಸರ್ ಕುಡ್ಕೊಂಡ್ ಪೋಟ್ಕೊಂಡ್ ಓಡಾಡ್ತಾ ಇರ್ತಾರೆ. ಪೊಲೀಸರು ಅರೆಸ್ಟ್, ಲಾಕಪ್ ಇನ್ಸೈಡ್, ಚಾರ್ಜ್. ಅದೇ ಟೈಮಲ್ಲಿ ಕರೆಕ್ಟ್ ಆಗಿ 3 ಜಾಗದಿಂದ ಬರೋಬ್ಬರಿ 18 ಮಕ್ಕಳು ಕಾಣೆ ಆಗ್ತಾರೆ. ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬೇರೆ ಟೀಮ್ ಬರುತ್ತೆ. ಬಟ್ ಕಿಚ್ಚ ಸುದೀಪ್ ಅವರು ಈಗ ಇನ್ವಾಲ್ವ್ ಆಯ್ತಾರೆ, ಆ ಮಕ್ಕಳನ್ನ ಸೇವ್ ಮಾಡಬೇಕು. ಇದ್ರ ಮಧ್ಯೆ ಬರುವಂತ ಕೆಲವೊಂದಷ್ಟು ಗ್ಯಾಂಗ್ಸ್ಟರ್ ಗಳು, ಪೊಲಿಟಿಷಿಯನ್ ಗಳು, ಇವ್ರಿಗೂ ಅದಕ್ಕೂ ಏನ್ ಸಂಬಂಧ, ಯಾವ ರೀತಿ ಲಿಂಕ್ ಆಗ್ಬಹುದು, ಇದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡ್ಬಿಟ್ಟು ತಿಳ್ಕೊಳ್ಳಿ. ಈ ಸಿನಿಮಾ ಗುಡ್ ವಾಚ್ ಅಂತಾನೆ ಹೇಳ್ಬೋದು. ಡೇ ಬೈ ಡೇ ಇದೇ ರೀತಿ ಸಿನಿಮಾಗಳು ಬರ್ತಾ ಇದ್ರೆ ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ ಕನ್ನಡ ಇಂಡಸ್ಟ್ರಿ. ಅಂದ್ರೆ ಸಿನಿಮಾದಲ್ಲಿ ಹೀರೋಯಿನ್ ಮೇಲೆ ಜಾಸ್ತಿ ಫೋಕಸ್ ಹಾಕ್ಬಾರ್ದು, ತಲೆನೋವು ಕೊಡುವಂತ ಸಾಂಗ್ಸ್ ಗಳಿರ್ಬಾರ್ದು. ಮೈನ್ ಕಂಟೆಂಟ್ ಮೇಲೆ ಫೋಕಸ್ ಹಾಕ್ಬಿಟ್ಟು ಜನನ್ನ ಅದೇ ದಾರಿಯಲ್ಲಿ ಎಳ್ಕೊಂಡೋಯ್ತಾ ಇರ್ಬೇಕು. ಆವಾಗ ಕಾನ್ಸ್ಟೆಂಟ್ ಆಗಿ ಕೂತ್ಕೊಂಡು ಜೂಮ್ ಹಾಕೊಂಡು ನೋಡ್ತಾರೆ ಇವ್ರದ್ದು ನಮ್ದೇ ಅಂತ. ನೆಗೆಟಿವ್ ರೋಲ್ ಅಲ್ಲಿ ಡ್ರ್ಯಾಗನ್ ಮಂಜು ಅವ್ರು ಕಾಣಿಸ್ಕೋತಾರೆ. ತುಂಬಾ ಲೆಂತಿ ಟೈಮ್ ಲೈನ್ ಇರ್ತದೆ ಅಂತ ಅನ್ಕೊಂಡ್ಬಿಟ್ಟಿದೆ. ಜಸ್ಟ್ ಹಿಂಗ್ ಬಂದ್ ಹಂಗ್ ಹೋಗ್ಬಿಡ್ತಾರೆ. ಯಾಕೋ ಇನ್ ಸ್ವಲ್ಪ ಇರ್ಬೇಕಾಗಿತ್ತಲ್ಲ ಅಂತ ಅನ್ಸುತ್ತಪ್ಪ. ಅವ್ರನ್ನು ಮೈನ್ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲಿ ಹಾಕೊಂಡಿದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ. ಫೀಲ್ ಗುಡ್. ಇನ್ನ ಮೈನ್ ಆಗಿ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವರು ಸಖತ್ತಾಗಿ ಬಡದಾಕಿದ್ದಾರೆ. ಬಟ್ ಕಿಚ್ಚ ಸುದೀಪ್ ಅವರ ಮಾಸ್ ಫಸ್ಟ್ ಎಂಟ್ರಿನಲ್ಲೇ ತುಂಬಾನೇ ರಫ್ ಅಂಡ್ ಟಫ್ ಆಗಿರುವಂತ, ಅಟ್ರಾಕ್ಟಿವ್ ಆಗಿರುವಂತ ಇನ್ನೊಂದ್ ಸ್ವಲ್ಪ BGM ನ ನೆಕ್ಸ್ಟ್ ಲೆವೆಲ್ ಕಂಪೋಸ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಆಮೇಲೆ ಕಿಚ್ಚ ಸುದೀಪ್ ಅವರ ಫಸ್ಟ್ ಎಂಟ್ರಿ ಸ್ಕ್ರೀನ್ ಪ್ಲೇ ಅಷ್ಟೇ ಡಲ್ ಆಗಿ ಕೂಡ ಇತ್ತು. ಇನ್ನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಸ್ ಆಗಿ ರಫ್ ಅಂಡ್ ಟಫ್ ಆಗಿ ತೋರಿಸಿದಿದ್ರೆ ಕೀರ್ಚ್ ಹಾಕ್ಬಿಡಿರೋರು ಫ್ಯಾನ್ಸ್ ಗಳೆಲ್ಲ ಏನು ಮಾಡಕ್ಕಾಗಲ್ಲ. ಇನ್ನ ಇಂಟ್ರೊಡಕ್ಷನ್ ಸಾಂಗ್ ಇಂದ ತುಂಬಾನೇ ಫೈರ್ ಆಗಿದ್ದು ಈ ಸಿನಿಮಾದಲ್ಲಿ ಮಸ್ತ್ ಮಲೈಕಾ ನಿಶ್ವಿಕಾ ನಾಯ್ಡು ಅವ್ರಿಗೆ ತುಂಬಾನೇ ಕುಡಿದು ಕುಪ್ಪಳಿಸ್ಬಿಡವ್ರೆ ಈ ಸಾಂಗ್ ಅಲ್ಲಿ. ಸಾರಿ, ರಾಂಗ್ ಆಗಿ ಹೇಳಿದೆ. ಅವ್ರಿಗೆ ಹೋದ ವರ್ಷ ನಾನು ಬೇರೆ ನಾಮಕರಣನೆ ಮಾಡಿದೆ. 6 ಪ್ಯಾಕ್ ನಾಯ್ಡು. ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರ ತರ 6 ಪ್ಯಾಕ್ ಮೇಂಟೈನ್ ಮಾಡಿರೋರು ಯಾರು ಇಲ್ಲ. ಅಷ್ಟೊಂದು ಅಟ್ರಾಕ್ಟಿವ್ ಆಗಿರ್ತದೆ ಅದು. ಕಾಮಿಡಿ ಆಕ್ಟರ್ ತಮಿಳುನಾಡಿಂದ ಯೋಗಿ ಬಾಬು ಅವ್ರು ಬಂದಿದ್ದಾರೆ. ಅವ್ರ ಕಾಮಿಡಿ ಸೆನ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಇರ್ಬಾರ್ದು ಅಂತ ಜಸ್ಟ್ ಥಿಂಕ್ ಮಾಡಿ ಹಳೆ ಸಿನಿಮಾಗಳನ್ನ. ಬಟ್ ಈ ಸಿನಿಮಾದಲ್ಲಿ ಆಪೋಸಿಟ್, ಕಾಮಿಡಿ ಅನ್ನೋದೇ ನಿಮ್ಗೆ ಫೀಲ್ ಆಗಲ್ಲ. ಇಲ್ಲ ಒಂದ್ ಕಡೆ 2 ಕಡೆ ಸ್ವಲ್ಪ ನಗು ತರಿಸಬಹುದು, ಅಷ್ಟ್ ಬಿಟ್ರೆ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ನಡೀತಿದೆ, ನಿಮ್ ಜೂಮ್ ಎಲ್ಲ ಅಲ್ಲಾಕಿ ಅನ್ನೋ ತರ ಇತ್ತು ಸ್ಕ್ರೀನ್ ಪ್ಲೇ. ಇನ್ನು ಔಟ್ ಆಫ್ ಲ್ಯಾಂಗ್ವೇಜ್ ಇಂದ ನವೀನ್ ಚಂದ್ರ ಅವರು ಬಂದಿದ್ದಾರೆ. ಅವರೇನೆ ಈ ಸಿನಿಮಾದ ಮೈನ್ ವಿಲ್ಲನ್. ಇವ್ರ ಜೊತೆಗೆ ಶೈನ್ ಟಾಮ್ ಚಾಕೋ ಇವರು ಕೂಡ ಆಕ್ಟ್ ಮಾಡಿದ್ದಾರೆ. ಬಟ್ ವರ್ಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಶೈನ್ ಟಾಮ್ ಚಾಕೋ ಅವ್ರದ್ದು ಡಬ್ಬಿಂಗ್ ಕನ್ನಡದಲ್ಲಿ ಆ ಲೆವೆಲ್ ಅಲ್ಲಿ ಸಿಂಕೆ ಆಗಲ್ಲ. ಏನೇ ಹೇಳ್ತಾವ್ರೆ, ಏನೇ ಮಾಡ್ತಾವ್ರೆ ಅಂತ ಅನ್ಸ್ಬಿಡ್ತದೆ ಅವ್ರ ಕ್ವಶನ್ ಬಂದಾಗ. ಇನ್ನು ಒಂದ್ ಸ್ವಲ್ಪ ಪ್ರಾಪರ್ ಆಗಿ ಡಬ್ಬಿಂಗ್ ಆಗ್ಬೇಕಾಗಿತ್ತು ಶೈನ್ ಟಾಮ್ ಚಕೋ ಅವ್ರದ್ದು. ಹಂಗ ಹೆಂಗೋ ಕೊನೆ ಕ್ಲೈಮ್ಯಾಕ್ಸ್ ಬಂದ್ವಿ. ಬಟ್ ಇದು ನಿಮ್ಮನ್ನ ಫೀಲ್ ಮಾಡಿಸುತ್ತೆ ಮ್ಯಾಕ್ಸ್ ಸಿನಿಮಾದ ಕ್ಲೈಮ್ಯಾಕ್ಸ್ ಜೊತೆಗೆ. ಸೇಮ್ ಅಲ್ಲಿ ಯಾವ ರೀತಿ ಇತ್ತೋ ಎಕ್ಸಾಕ್ಟ್ ಆಗಿ ಅದೇ ರೀತಿ ಇಲ್ಲೂ ಕೂಡ ಇದೆ ಕೊನೆ ಕ್ಲೈಮ್ಯಾಕ್ಸ್ ಸೀನು. ಸೇಮ್ ಬಟ್ ಡಿಫ್ರೆಂಟ್. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇದೊಂದು ಡೀಸೆಂಟ್ ಗುಡ್ ಸಿನಿಮಾ. ಒನ್ ಟೈಮ್ ವಾಚಬಲ್. ಆಫರ್ ಕ್ಲೋಸಸ್ ಸೂನ್. ಬೇಗ ಹೋಗಿ ನೋಡ್ಕೊಂಡ್ ಬನ್ನಿ. ಸಿಗ್ತೀನಿ ಮುಂದಿನ ನೋಡಿದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್. ಎಲ್ಲ ಚೀಪ್